ನಮಸ್ತೆ ಎಲ್ಲ ಸಮಸ್ತ ಕನ್ನಡ ನಾಡಿನ ವಕೀಲರಿ ನಮಸ್ತೆ. ಲಾಸ್ಟ್ ಕ್ಲಾಸಸ್ಸಲ್ಲಿ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಅಂತಂದ್ರೆ ಇಲ್ಲಿ ಎಕ್ಸ್ಟೆನ್ಷನ್ ಏನಿತ್ತಲ್ವ ನಮ್ಮದು ಅದನ್ನು ನಾವು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಇದು ಮುಂದ್ಗಡೆ ಪಾರ್ಟ್ನ ನೋಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಇಂಡಿಮಿನಿಟಿ ಆ್ಯಂಡ್ ಗ್ಯಾರಂಟಿ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅಂತ, ಓಕೆನಾ? ಸೊ ವ್ಯತ್ಯಾಸ ಯಾವ್ದ್ಯಾವುದು ಅಂತಂತಂದರೆ ಈ ಗ್ಯಾರಂಟಿ ಜಾಮೀನು ಅದನ್ನು ಕನ್ನಡದಲ್ಲಿ ಏನಂತಾರೆ ಅಂತ ನಾನು ಅದಕ್ಕೆ ಒಂದ್ಸಲ ಲಾಸ್ಟ್ ಟೈಮ್ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಜಾಮೀನು ಮತ್ತು ನಷ್ಟ ಪರಿಹಾರ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಇದಕ್ಕಿರುವಂಥ ವ್ಯತ್ಯಾಸಗಳು ಏನು ಅಂತ ಮೇಜರ್ಲಿ ಮುಂದ್ಗಡೆ ಏನಿದೆ ಅಲ್ವಾ ಇಲ್ಲೆಲ್ಲ ಎಕ್ಸ್ಪ್ಲನೇಷನ್ ಇದೆ ಕೀ ಪಾಯಿಂಟ್ಸ್ ಥರ. ಈ ಕೀ ಪಾಯಿಂಟ್ಸ್ ಎಲ್ಲ ನಿಮಗೆ ಆರಾಮಾಗಿ ಅರ್ಥ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಫಸ್ಟ್ ಏನು ಮಾಡೋಣ ಅಂತಂದ್ರೆ ನಾನು ಟ್ಯಾಬ್ಲರ್ ಕಾಲಮ್ ಹಾಕ್ಬಿಟ್ಟು ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ಬಿಡ್ತೇನೆ ಏನೇನು ವ್ಯತ್ಯಾಸ ಇದೆ ಎರಡಕ್ಕೂ ಅಂತ. ಎರಡೂ ಕಾನ್ಸೆಪ್ಟನ್ನು ನೋಡ್ಕೊಂಡು ಬಂದಿದ್ದೀರಾ ಈಗ. ಫಸ್ಟ್ನೇ ಕಾನ್ಸೆಪ್ಟ್ ಯಾವುದು? ಇಂಡಿಮಿನಿಟಿ ಅಲ್ವಾ? ನೋಡಿ, ಇಂಡಿಮಿನಿಟಿ ಅಂದರೆ ಏನು ಕನ್ನಡದಲ್ಲಿ? ನಷ್ಟ ಭರ್ತಿ ಅಲ್ವಾ? ಓಕೆ, ಆಯಿತು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂತಂದರೆ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಈ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ನೋಡಿದ್ದೀರಾ? ಹೌದು, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿನೂ ಕೂಡ ನೋಡಿ ಬಂದಿದ್ದೀರಾ. ಕನ್ನಡದಲ್ಲಿ ಏನಂತ ಕರೀತಾರೆ? ಜಾಮೀನು ಒಪ್ಪಂದ ಅಂತ. ಏನಪ್ಪ ಇದಕ್ಕೆರಡಕ್ಕೂ ವ್ಯತ್ಯಾಸ ಅಂತಂತಂದರೆ ನೋಡಿ, ಸಿಂಪಲ್ ಆಗಿ ಇಂಡಿಮಿನಿಟಿ ಅನ್ನೋದು ಸೆಕ್ಷನ್ 124 ಡೆಫಿನೇಷನ್ ಬರುತ್ತೆ. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅನ್ನೋವಂಥ ವಿಷಯ ಏನಿದೆಯಲ್ಲ ಅದ್ರ ಡೆಫಿನೇಷನ್ ಬಂದ್ಬಿಟ್ಟು ನಿಮಗೆ ಸೆಕ್ಷನ್ 126 ಬರುತ್ತೆ. ಓಕೆ, ಮೊದಲನೇ ವ್ಯತ್ಯಾಸ ಆಯಿತಾ? ಡನ್. ಎರಡನೇ ವ್ಯತ್ಯಾಸ ಏನು ಅಂತಂತಂದರೆ ಇಂಡಿಮಿನಿಟಿ ಆಗಬೇಕಾದ್ರೆ ಎರಡು ಪಾರ್ಟಿ ಸಾಕು. ಅರ್ಥ ಆಗ್ತಿದೆಯಾ? ಯಾರು? ಒಬ್ಬ ಎ ಇದ್ದಾನೆ, ಒಬ್ಬ ಬಿ ಇದ್ದಾನೆ. ಇವನಿಗೆ ಹೇಳ್ತಾನೆ ಅಷ್ಟೇ, ನೋಡಪ್ಪ ನಿನ್ಗೆ ಏನೋ ಸಮಸ್ಯೆ ಆಯಿತು, ಹಿಂಗೇನಾದ್ರು ಆಯ್ತು, ನಾನು ನಷ್ಟ ಪರಿಹಾರ ಮಾಡ್ಕೊಡ್ತೀನಿ ಅಂತ. ಆದರೆ ಜ್ಞಾಪಿಸ್ಕೊಳ್ಳಿ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆಗಬೇಕಂದ್ರೆ ಮೂರು ಪಾರ್ಟಿ ಬೇಕೇ ಬೇಕು. ರಾಜು, ಮಹೇಶ, SBI ಬ್ಯಾಂಕ್, 3 ಜನ ಎಕ್ಸಾಂಪಲ್ ತೊಗೊಂಡು ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಲಾಸ್ಟ್ ವಿಡಿಯೋನ ಮತ್ತೊಂದ್ಸಲ ಪ್ಲೇ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಪಾರ್ಟಿ ಬೇಕೇ ಬೇಕು. ಇದು ಕೂಡ ನಿಮಗೆ ಕ್ಲಿಯರ್ ಆಯ್ತಾ? ಇಲ್ಲಿ ಕಾಂಟ್ರಾಕ್ಟ್ ಎಷ್ಟಾಗಿರ್ತವೆ? ಇಲ್ಲಿ ಒಂದೇ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ಅರ್ಥ ಆಯ್ತಾ? ಯಾರು? 2 ಪಾರ್ಟಿ ಮಧ್ಯೆ ಒಂದು ಕಾಂಟ್ರಾಕ್ಟ್. ಆದರೆ ಇಲ್ಲಿ ಒಂದು ಕಾಂಟ್ರಾಕ್ಟಲ್ಲಿ ಕೆಲಸ ಆಗುತ್ತಾ? ಇಲ್ಲಿ ಮಿನಿಮಮ್ 3 ಕಾಂಟ್ರಾಕ್ಟ್ ಆಗುತ್ತೆ. ಯಾವ್ದಾವ್ದು 3 ಕಾಂಟ್ರಾಕ್ಟ್ ಮಿನಿಮಮ್ ಆಗುವಂಥದ್ದು? ನಂಬರ್ 1 ಕಾಂಟ್ರಾಕ್ಟು ಈ ಸಾಲ ಮಾಡಿದವನು ಮತ್ತೆ ಸಾಲಿಗ ಯಾರ್ಯಾರು ಅಂತಂದ್ರೆ ರಾಜು ಮತ್ತೆ SBI ಮಧ್ಯದಲ್ಲಿ ಒಂದು. ಕ್ಲಿಯರಾ? ಎರಡನೇ ಕಾಂಟ್ರಾಕ್ಟ್ ಯಾರ್ಯಾರಿಗಾಗುತ್ತೆ? ಜಾಮೀನ್ದಾರ, ಸಾಲ ಮಾಡಿದವನು ಮತ್ತೆ ಜಾಮೀನ್ದಾರ ಅಂತಂದ್ರೆ ರಾಜು ಮತ್ತೆ ಮಹೇಶನ್ಗೂ ಕಾಂಟ್ರಾಕ್ಟ್ ಆಗುತ್ತೆ. ಇನ್ನೊಂದು ಕಾಂಟ್ರಾಕ್ಟ್ ಆಗುತ್ತೆ ಯಾರ್ಯಾರಿಗೆ? ಸಾಲಗಾರ ಮತ್ತೆ ಜಾಮೀನ್ದಾರ ಅಂತಂದ್ರೆ SBI ಬ್ಯಾಂಕಿಗೆ ಮತ್ತು ಮಹೇಶನ್ಗೆ. 3 ಕಾಂಟ್ರಾಕ್ಟ್ ಫಾರ್ಮ್ ಆದಮೇಲೆ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಎಕ್ಸಿಸ್ಟೆನ್ಸ್ ಆಯಿತು ಅಂತ ಬರೋದು. ಇಲ್ಲಿ 2 ಪಾರ್ಟಿ ಅಂತ ಹೇಳಿದ್ನಲ್ವಾ? ಮೊದಲನೇ ಪಾರ್ಟಿ ಯಾರಿಲ್ಲಿ? ಪಾರ್ಟಿಗಳು ಕೂಡ ಮೆನ್ಷನ್ ಮಾಡಿಬಿಡ್ತೇನೆ ನಾನು, ಡಿಫ್ರೆನ್ಸ್ ಬರಿಬೇಕಾದ್ರೆ ಗೊತ್ತಿರಬೇಕಲ್ಲ ನಿಮಗೆ. ಒಂದು ಪಾರ್ಟಿ ಇಂಡೆಮಿನಿಫೈಯರ್ ಇರ್ತಾನೆ, ಇನ್ನೊಬ್ಬ ಪಾರ್ಟಿ ಯಾರಿರ್ತಾನೆ? ಇಂಡೆಮಿನಿಫೈಯರ್ ಹೋಲ್ಡರ್ ಇರ್ತಾನೆ ಅಷ್ಟೇ. ಕನ್ನಡದಲ್ಲಿ ಒಂದು ಪಾರ್ಟಿ ಇಂಡೆಮಿನಿಫೈಯರ್ ಅಂದರೆ ನಷ್ಟ ಭರ್ತಿ ಮಾಡೋನಿರ್ತಾನೆ, ಇನ್ನೊಬ್ಬ ನಷ್ಟ ಭರ್ತಿ ಹೊಂದುವವನು ಇರ್ತಾನೆ. ಈಗ 3 ಪಾರ್ಟಿ ಅಂತ ಇಲ್ಲಿ ಹೇಳಿದ್ನಲ್ಲ, ಯಾರ್ಯಾರು ಇರ್ತಾರೆ 3 ಪಾರ್ಟಿ? ಆಬ್ವಿಯಸ್ಲಿ ಹೇಳಿದ್ನಲ್ಲ ನಾನಲ್ಲಿ, ರಾಜು, ಮಹೇಶ, SBI ಅಂತ ತೊಗೊಂಡಿದ್ದೆ. ಬಟ್ ಎಕ್ಸಾಮಲ್ಲಿ ಆ ಹೆಸರು ತೊಗೊಳಕ್ಕಾಗಲ್ಲ ನೀವು. ಅವ್ರಿಗೆ ಏನೇನಂತ ಕರೀತಾರೆ ಅಂತಂತಂದರೆ, ಒಬ್ಬ ಪ್ರಿನ್ಸಿಪಲ್ ಡೆಪ್ಟರ್ ಇರ್ತಾನೆ, ಇನ್ನೊಬ್ಬ ಕ್ರೆಡಿಟರ್ ಇರ್ತಾನೆ, ಇನ್ನೊಬ್ಬ ಗ್ಯಾರಂಟರ್ ಇರ್ತಾನೆ ಅಲ್ವಾ? ಗ್ಯಾರಂಟರ್ನ ಜಾಮೀನ್ದಾರ ಅಂತ ಕರಿತೀವಿ, ಕ್ರೆಡಿಟರ್ನ ಕನ್ನಡದಲ್ಲಿ ಏನಂತ ಕರಿತೀರಾ? ಸಾಲಿಗ ಅಂತ ಕರಿತೀರಾ. ಈ ಪ್ರಿನ್ಸಿಪಲ್ ಡೆಪ್ಟರ್ ಇರ್ತಾನಲ್ಲ ಅವನನ್ನ ಮುಖ್ಯ ಸಾಲಿಗ ಅಂತ ಕರಿತೀರಾ. ಈ ರೀತಿಯಾದಂಥ ಕನ್ನಡ ಪದಗಳನ್ನು ಬಳಸಬೇಕಾಗುತ್ತೆ. ಸೊ ನೀವು ಮತ್ತೊಂದ್ಸಲ ಸ್ಟಾಪ್ ಮಾಡಿ ನೋಡಿ ಅದನ್ನು ತಗೊಳ್ಳಿ. ಮೇಜರ್ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ, 4 ರಿಂದ 5 ಡಿಫ್ರೆನ್ಸ್ ಹೇಳ್ತೇನೆ ಅಷ್ಟೇ. ಇಷ್ಟು ಬರೆದ್ರೆ ಸಾಕು. ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಇದು. ಡಿಫ್ರೆನ್ಸ್ ಬಿಟ್ವೀನ್ ಅಂತ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈಗ ಹೊಣೆಗಾರಿಕೆ, ಲಿಯಾಬಿಲಿಟಿ ಅನ್ನೋದೇನಿರುತ್ತಲ್ವ, ಜವಾಬ್ದಾರಿ ಅನ್ನೋದೇನಿರುತ್ತಲ್ವಾ, ಅದು ಇದರಲ್ಲಿ ಡಿಪೆಂಡ್ ಆಗಿರ್ತದೆ, ಮುಂದ್ಗಡೆ ಅವನ ಮೇಲೆ ಡಿಪೆಂಡ್ ಆಗಿರ್ತದೆ. ಇವನು ಮುಂದ್ಗಡೆ ಅವ್ನು ಮಾಡಲಿಲ್ಲ ಅಂತಂದರೆ ಮಾತ್ರ ಡಿಪೆಂಡ್ ಆಗಿರ್ತದೆ, ಅದು ಫ್ರಂಟ್ ಪಾರ್ಟಿ ಮೇಲೆ ಡಿಪೆಂಡ್ ಆಗಿರ್ತದೆ. ಆಮೇಲೆ ಏನಾದರೂ ಹಾನಿ ಆದರೆ ಮಾತ್ರ, ಡ್ಯಾಮೇಜ್ಗಳು ಏನಾದರೂ ತೋರಿಸಿದ್ರೆ ಮಾತ್ರ ಕೊಡಬೇಕು ಅಂತ ಡಿಪೆಂಡ್ ಆಗಿರ್ತದೆ. ಸೊ ಎನಿಹೌ ಇದೇ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಯಲ್ಲಿ ಇಲ್ಲಿ ಹಾನಿ ಆದರೆ ಕೊಡಬೇಕು ಅನ್ನೋದು ಒಂದು ಮಾತಾದರೆ, ಇದೊಂಥರ ಪ್ರೆಡಿಕ್ಷನ್, ಮುಂದ್ಗಡೆ ಫ್ಯೂಚರಿಗೆ ಪ್ರೊಡಿಕ್ಷನ್ ಮಾಡಿಡುವಂಥದ್ದು. ಇನ್ ಕೇಸ್ ಆದ್ರೇನು ಕೂಡ ನಾನು ಕೊಡ್ತೀನಿ ಅಂತ ಫ್ಯೂಚರಿಗೆ ಪ್ರೊಡಿಕ್ಷನ್ ಮಾಡುವಂಥದ್ದು ಇದರಲ್ಲಿ ಮೇಜರ್ ಆಗಿ ಒಂದು ಡಿಫ್ರೆನ್ಸ್ ಆಗಿದೆ. ಮತ್ತೆ ಇಲ್ಲಿ ಲಿಯಾಬಿಲಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಪ್ರೈಮರ್ಲಿ ತೊಗೊತಾರೆ, ಪ್ರಾಥಮಿಕವಾಗಿ ತೊಗೊತಾರೆ. ಆದರೆ ಇಲ್ಲಿ ಲಿಯಾಬಿಲಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನ ಪ್ರಾಥಮಿಕವಾಗಿ ತಗೊಳ್ಳೋದಿಲ್ಲ, ಇದನ್ನು ಜಸ್ಟ್ ಪೂರ್ವಕವಾಗಿ ತೊಗೊತಾರೆ, ಡಿಪೆಂಡೆನ್ಸಿಯಾಗಿ ತೊಗೊತಾರೆ. ಸೊ ಇದನ್ನ ನಾನು ಏನು ಹೇಳಿದೆ, ಇದು ಮೇನ್ ಕೀವರ್ಡ್ಸ್ 1 2 3 5 ಅಂತ ಏನು ಹೇಳಿದೆ, ಮೇನ್ ಕೀವರ್ಡ್ಸ್. ಇದೇ ಕೀವರ್ಡ್ಸ್ ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಷ್ಟೇ.
ಸೊ ಇಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಡಿಫ್ರೆನ್ಸ್ ಅಂತ ಕೇಳಿದಾಗ ಇದನ್ನ ಒಂದು ಎಕ್ಸ್ಪ್ಲನೇಷನ್ ಟೈಪಲ್ಲಿ ಮಾಡಿದ್ದಾರೆ. ನೀವು ಎಕ್ಸಾಮಲ್ಲಿ ಕೇಳಿದ್ರೆ ಫಸ್ಟ್ ಈ ರೀತಿ ಬರ್ಬಿಡಿ, ಒಂದು ಮುಂದ್ಗಡೆ ಇರೋ ವ್ಯಾಲ್ಯೂಟ್ರಿಗೆ ಅರ್ಥ ಆಗುತ್ತೆ ಇವ್ನ ವಿಷಯ ಗೊತ್ತಿದೆ ಅಂತ. ಒನ್ಸ್ ನಿಮ್ಮ ಈ ವಿಷಯ ಏನಾದರೂ ಫಿನಿಶ್ ಆಯಿತು ಅಂತಂತಂದ್ರೆ ನೆಕ್ಸ್ಟ್ ಫರ್ದರ್ ಬಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಬೇಕಿದ್ರೆ ಈ ರೀತಿ ಬರೀರಿ. ಇದ್ರಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಎಕ್ಸ್ಪ್ಲನೇಷನ್ ಅಲ್ಲಿ ನಾನು ಏನು ಹೇಳಿದೆ ಅದೇ ಇದೆ ನೋಡಿ. ಇಂಡಿಮಿನಿಫೈರ್ refers to a contract by which of the one party promises to save the another loss the conduct of the promissory of the other. Contractors has give the discharge of the liability of the case in case of default ಅಂತಂದ್ರೆ ಏನು ಇಲ್ಲ, ಡೆಫಿನೇಷನ್ ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ವಾ ಸೆಕ್ಷನ್ 124 ಮತ್ತೆ ಸೆಕ್ಷನ್ 126 ಎರಡನ್ನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಿಡಿಸಿ. ಆ ಡೆಫಿನೇಷನ್ಗಳನ್ನ ಫಸ್ಟ್ ಪಾಯಿಂಟಲ್ಲಿ ಬರ್ದ್ಬಿಡ್ತೀರಾ. ಎರಡನೇ ಪಾಯಿಂಟಲ್ಲಿ ಏನು ಬರ್ದಿರಾ ಅಂತೀರಾ ಅಂತಂದ್ರೆ ನಾನು ಹೇಳಿದ್ನಲ್ಲ ಪ್ರಾಥಮಿಕ ಹೊಣೆಗಾರಿಕೆ ಅಂತ ಹೇಳಿದ್ನಲ್ವಾ, ಅಂದ್ರೆ ಪ್ರೈಮರಿ ಲಿಯಾಬಿಲಿಟಿ ಬಗ್ಗೆ ಹೇಳಿದೆ ನಾನು. ಆ ಪಾಯಿಂಟನ್ನ ಇಲ್ಲಿ ಎರಡನೇ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಮೂರನೇ ಪಾಯಿಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂತಂದ್ರೆ ಅವರ ಒಪ್ಪಂದ ಏನು ನಾವು ಮಾಡ್ಕೊಳ್ತಾರಲ್ವಾ ಅದು ಸ್ಪಷ್ಟವಾಗಿರಬೇಕು ಅಂತ ಹೇಳ್ತಾರೆ. ಯಾರ್ಯಾರ ಮಧ್ಯದಲ್ಲಿ ಸ್ಪಷ್ಟವಾಗಿರಬೇಕು ಅಂತಂದ್ರೆ ಆ್ಯಕ್ಚುಲಿ ಅದು ಎಲ್ಲರ ಪಾರ್ಟಿ ಮಧ್ಯದಲ್ಲೂ ಸ್ಪಷ್ಟವಾಗಿರಬೇಕು. ಎ ಬಿ ಸಿ 3 ಜನ ಪಾರ್ಟಿ ಇರ್ತಾರಲ್ವಾ, ಒಂದು ಕ್ರೆಡಿಟರ್ ಆಗಿರ್ತದೆ, ಒಂದು ಡೆಪ್ಟರ್ ಆಗಿರ್ತದೆ, ಇನ್ನೊಂದು ಗ್ಯಾರಂಟರ್ ಆಗಿರ್ತಾರೆ. 3 ಜನರು ಮಧ್ಯದಲ್ಲಿ ಆಗುವಂಥ ಅಗ್ರಿಮೆಂಟು ಕ್ಲಿಯರ್ ಇರಬೇಕು, ಯಾವುದೇ ರೀತಿ ಫೋರ್ಸ್ ಇಲ್ಲದ್ರಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಕ್ಲಿಯರ್ ಇರುತ್ತೆ 3 ಜನರದ್ದು ಅಂತ. ಸೊ ನೆಕ್ಸ್ಟ್ ಏನಾದರೂ ನೀವು ಹೇಳಬೇಕು ಅಂತಂತಂದರೆ ಈ ಪಾರ್ಟಿಗಳು ಎಷ್ಟು ಬರ್ತಾರೆ ಅಂತ ಈ ಪಾಯಿಂಟಲ್ಲಿ ಹೇಳಿದ್ದಾರೆ. ಇಂಡಿಮಿನಿಫೈರ್ ಆದು ಅಂದರೆ 2 ಪಾರ್ಟಿ ಬರ್ತಾರೆ, ಇಲ್ಲ ನಾರ್ಮಲ್ ಆಗಿ ಗ್ಯಾರಂಟಿ ಏನಾದರೂ ಆಯಿತು ಅಂತಂದರೆ 3 ಪಾರ್ಟಿ ಬರ್ತಾರೆ ಅಂತ ಹೇಳಿದ್ದಾರೆ. ಯಾವ್ಯಾವ ಪಾರ್ಟಿ ಅಂತ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಹೇಳಿರುವಂಥದ್ದು ಏನು ಅಂತಂತಂದರೆ ಇನ್ ಎ ಕಾಂಟ್ರಾಕ್ಟ್ ಇಂಡಿಮಿನಿಟಿ ದೇರ್ ಇಸ್ ಓನ್ಲಿ ಒನ್ ಅಗ್ರಿಮೆಂಟ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಗ್ರಿಮೆಂಟು ನಾನು ಆಲ್ರೆಡಿ ಹೇಳಿದೆ ಲಾಸ್ಟ್ ಪಾಯಿಂಟಲ್ಲಿ. ಕಾಂಟ್ರಾಕ್ಟ್ ಆಫ್ ಇಂಡಿಮಿನಿಫೈ ಏನಾದರೂ ಇದ್ದರೆ ಅದರಲ್ಲಿ 1 ಅಗ್ರಿಮೆಂಟ್ ಅಷ್ಟೇ ಇರುತ್ತೆ. ಬಟ್ ಇನ್ ಕೇಸ್ ಏನಾದರೂ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಇದ್ದರೆ ಅದರಲ್ಲಿ 3 ಅಗ್ರಿಮೆಂಟ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಂದುಬಿಟ್ಟು ಕಾಂಟ್ರಾಕ್ಟ್ ಆಫ್ ಇಂಡಿಮಿನಿಟಿ ಪ್ರೊಟೆಕ್ಟ್ಸ್ ದ ಪ್ರಾಮಿಸ್ ಆಫ್ ಲಾಸ್. ಇಲ್ಲಿ ಒಂದು ಆಗುವಂಥ ಲಾಸಸ್ಸನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಕಾಂಟ್ರಾಕ್ಟ್ ಆಫ್ ಇಂಡಿಮಿನಿಟಿ ಏನಾದರೂ ಹೇಳಿದರೆ ಇಲ್ಲಿ ಅವನು ಮಾಡಿದಂಥ ಲಾಸ್ ಅಲ್ಲ, 3ನೇ ವ್ಯಕ್ತಿ ಮಾಡಿದಂಥ ಲಾಸ್ನ ನಾನು ತುಂಬಿಕೊಡ್ತೀನಿ ಅಂತ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಯಲ್ಲಿ ಹೇಳ್ತಾರೆ. ಇದು ಗ್ಯಾರಂಟಿ ಮತ್ತು ಇಂಡಿಮಿನಿಫೈರ್ಗಿರೋ ಡಿಫ್ರೆನ್ಸ್. ಲಾಸ್ಟ್ ಇನ್ನೊಂದು ಪಾಯಿಂಟ್ ಇದೆ. ಈ ಪಾಯಿಂಟಲ್ಲಿ ಏನು ಹೇಳಿದ್ದಾರೆ ಅಂತಂತಂದರೆ ಸ್ಯೂಟನ್ನ ಹಾಕಬಹುದಾ ಥರ್ಡ್ ಪರ್ಸನ್ನು ಅಂಟಿಲ್ ಅನ್ಲೆಸ್ ದ ಪ್ರಾಮಿಸಸ್ ಡಿಕ್ಲಿಸಸ್ ಹಿಸ್ ರೈಟ್ಸ್ ಇನ್ ದ ಫೇವರ್ ಆಫ್ ದ ಪ್ರಾಮಿಸರ್ ಅಂತ ಕೇಳ್ತಾ ಇದ್ದಾರೆ. ಸೂಟನ್ನ ಹಾಕ್ಬೋದು, ಆಬ್ವಿಯಸ್ಲಿ ಹಾಕ್ಬೋದಲ್ವಾ ಸೂಟು. ಈಗ ಥರ್ಡ್ ಪಾರ್ಟಿ ಇರ್ತಾನೆ, ಇವನು ಓಡೋಗಿದ್ದಾನೆ ಅಂತಂದ್ರೆ ಇವನು ಸ್ವಂತ ಅಲ್ಲ ಅಂತಂದ್ರೆ ಈಗ ಥರ್ಡ್ ಪಾರ್ಟಿ ಶ್ಯೂರಿಟಿ ಕೊಟ್ಟಿದ್ದಾನೆ ಅಂತಂದ್ರೆ ನೋಡಿ, ಮಹೇಶ ಶ್ಯೂರಿಟಿ ಕೊಟ್ಟಿದ್ದಾನೆ, ರಾಜು ಇಲ್ಲಿದ್ದಾನೆ, ಬ್ಯಾಂಕ್ ಇಲ್ಲಿದೆ. ಈಗ ಬ್ಯಾಂಕಿಗೆ ರಾಜು ದುಡ್ಡು ಕಟ್ಟಬೇಕು, ಸಾಲ ತಕ್ಕೊಂಡವನು ಇವನು, ಶ್ಯೂರಿಟಿ ಕೊಟ್ಟವನು ಮಹೇಶ. ರಾಜು ಏನೋ ದುಡ್ಡು ಕೊಡದೆ ಓಡೋದ, ಮಹೇಶನ ಬ್ಯಾಂಕ್ ಬಿಡುತ್ತಾ, ಬ್ಯಾಂಕ್ ಕಟ್ಟಿಸ್ಕೊಳುತ್ತೆ. ಹಂಗಂತೇಳಿ ಮಹೇಶ ಸುಮ್ಮನೆ ಇರೋಕ್ಕಾಗುತ್ತಾ? ಮಹೇಶ ರಾಜನ ಮೇಲೆ ಕೇಸ್ ಹಾಕ್ಕೊಂತ ಅನ್ಕೊಂಡ್ರಿ. ಸೊ ಈ ರೀತಿಯಾದಂಥ ವ್ಯವಸ್ಥೆ ಅದು. ಸೊ ಈ ರೀತಿಯಾಗಿ ನಾವು ಮಾಡಬಹುದು ಇದರಲ್ಲಿ, ಯಾವುದರಲ್ಲಿ ನಮ್ಮ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಯಲ್ಲಿ ಮಾಡಬಹುದು, ಇಲ್ಲ ಕಾಂಟ್ರಾಕ್ಟ್ ಆಫ್ ಇಂಡಿಮಿನಿಟಿಯಲ್ಲೂ ಕೂಡ ಮಾಡ್ಕೋಬಹುದು. ಇನ್ ಕೇಸ್ ಅವನು ನಷ್ಟ ಬರ್ತಿ ಪರಿಹಾರ ಮಾಡಿಕೊಡ್ತಾ ಇಲ್ಲ ಅಂದರೆ ಇಟ್ ಕ್ಯಾನ್ ಬಿ ಬೋತ್ ಅಲ್ಲಿ ಎರಡೂ ಕೂಡ ಸ್ಯೂ ಮಾಡ್ಬೋದು ಅನ್ನುವಂಥ ವಿಷಯ. ಈ ರೀತಿಯಾದಂಥ ಡಿಫ್ರೆನ್ಸು ಇಲ್ಲೇನು ಪಾಯಿಂಟ್ ವೈಸ್ ಡಿಫ್ರೆನ್ಸ್ ಇದೆ. ಇದಕ್ಕಿಂತ ಜಾಸ್ತಿ ಇಲ್ಲೇನು ನಾನು ಡಿಫ್ರೆನ್ಸ್ ಮಾಡಿ ಹೇಳಿದೆ ನಿಮಗೆ, ಒಂದು ಟ್ಯಾಬ್ಲರ್ ಕಾಲಮ್ ಹಾಕಿ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಎಕ್ಸ್ಪ್ಲನೇಷನ್ ನೀವು ತಾನಾಗೆ ಬರ್ಕೊಳ್ತೀರಾ. ಒಂದೆರಡು ಇಲ್ಲುಸ್ಟ್ರೇಷನ್ನ ಕೊಡ್ತಾ ಹೋಗಿ, ಗ್ಯಾಪಲ್ಲೇ ಇಲ್ಲುಸ್ಟ್ರೇಷನ್ ಕೊಟ್ಟರೆ ನಡೆಯುತ್ತೆ. ಸೊ ಇವತ್ತಿಗೆ ಇದಿಷ್ಟು ಸಾಕು. ಇನ್ನು ನೆಕ್ಸ್ಟ್ ಕ್ಲಾಸ್ ಏನಿದೆ ಅಲ್ವಾ, ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂತಂತಂದರೆ ಇನ್ನು ಉಳಿದಿರುವಂಥ ರೈಟ್ಸ್ಗಳು ಏನಿದೆ ಅವನ್ನೆಲ್ಲ ವಿಷಯ ನೋಡ್ತಾ ಹೋಗೋಣ. ನೋಡ್ತಾ ಇರಿ, ಚೆನ್ನಾಗಿ ಕಲೀರಿ. ಥ್ಯಾಂಕ್ ಯು. ವೆಲ್, ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟಾಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್ಸು. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಸೆಮಿಸ್ಟ್ರಿದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡಿಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ, ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್ನವರಿಗೆ, ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟ್ರಿಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಮರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB, ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10th
ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10 ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ಥರ ಅಂತಂದರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ ಈ ಥರ 100% ಸಿಲೆಬಸ್. ಯಾಕಂದರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದರೆ ಪೇಯ್ಡ್ ತೊಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯಿತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನು ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ. ಅದನ್ನು ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ ಇನ್ನೇನಾದರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟಾಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಮಾಡ್ಬೋದು. ನಮ್ಮದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ಪು ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ ಕ್ಲಾಸಸ್ಗಳು ಮತ್ತು ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮವರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆ್ಯಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟಾಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತೊಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರೂ ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟಾಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟಾಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟ್ರದ್ದು ಕೂಡ ಇದೆ, ನಾನು ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೀ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಮ್ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ, ಇಂಗ್ಲೀಷ್ ಮೀಡಿಯಮ್ನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಮ್ ಓದೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು
ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳೋವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.